ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯ ಪರವಾಗಿ ಈ ದಿನ ತಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸ್ತೀನಿ. ಪ್ರಥಮವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರೇ, ಈ ಸಮಾರಂಭದ ಪ್ರಮುಖ ಕೇಂದ್ರ ಬಿಂದು ನನ್ನ ಆತ್ಮೀಯ ಸ್ನೇಹಿತ ಸಮೃದ್ಧಿ ಮಂಜು ಅವರೇ, ಲೋಕಸಭೆಯ ಸದಸ್ಯರಾಗಿರ್ತಕ್ಕಂಥ ಮುನ್ಸ್ವಾಮಿ ಅವರೇ, ಯಾರೋ ಅನ್ಯತಾ ಭಾವಿಸಬೇಡಿ, ಎಲ್ಲ ನನ್ನ ಶಾಸಕ ಮಾಜಿ ಸ್ನೇಹಿತರುಗಳೇ, ಹಾಲಿ ಸ್ನೇಹಿತರೆ, ಎರಡೂ ಪಕ್ಷದ ಹಿರಿಯ ಪದಾಧಿಕಾರಿಗಳೇ, ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಮೆರವಣಿಗೆ ಮುಖಾಂತರ ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮವನ್ನ ಮುಳುಬಾಗಿಲಿನ ನನ್ನ ತಂದೆ ತಾಯಂದಿರು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಸಫಲ ಮಾಡಿರ್ತಕ್ಕಂಥದ್ದೇನಿದೆ, ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ದೇಶದಲ್ಲಿ ಈ ಒಂದು ಲೋಕಸಭೆಯ ಚುನಾವಣೆ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ದೇಶದ ಹಳ್ಳಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ ದೇಶದ ಪ್ರಗತಿಗೆ, ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಗಳ ಸುಧಾರಣೆಗೆ ಅನಿವಾರ್ಯ ಅಂತಕ್ಕಂಥ ಒಂದು ವಾತಾವರಣ ಎಲ್ಲಿ ಹೋದರೂ ಜನಸಾಮಾನ್ಯರಲ್ಲಿ ಕಾಣ್ತಾ ಇದ್ದೇವೆ. ಈಗಾಗಲೇ ನರೇಂದ್ರ ಮೋದಿಯವರು ರಾಜ್ಯಕ್ಕೆ 2 ಬಾರಿ ಬಂದು ಹೋಗಿದ್ದಾರೆ. ಚುನಾವಣೆಯ ದಿನಾಂಕಗಳು ನಿಗದಿಯಾದ ನಂತರ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಾಗೆ ಹಲವಾರು ವಿಷಯಗಳನ್ನು ಮಾತನಾಡಬಹುದು. ಕಾಂಗ್ರೆಸ್ನ ನಾಯಕರುಗಳಿಗೆ ವಿಷಯಗಳು ಅವ್ರು ಏನು ಮಾತನಾಡ್ತಾರೆ ಅಂತಕ್ಕಂಥದ್ದನ್ನ ನೀವು ನೋಡಬೇಕು. ಅವರ ಬಂಡವಾಳ ಒಂದೇ ಒಂದು 5 ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೇವೆ, ಬಡವರಿಗೆ ನಾವು, ಮಹಿಳೆಯರಿಗೆ ವಿಶೇಷವಾಗಿ ಏನೊಂದು ಗ್ಯಾರಂಟಿ ಸ್ಕೀಮ್ನಲ್ಲಿ ಒಂದು ಗೃಹಲಕ್ಷ್ಮಿ ಕಾರ್ಯಕ್ರಮ, ಮತ್ತೊಂದು ಬಸ್ಗಳ ಉಚಿತ ಪಾಸ್ ಸೌಕರ್ಯ, ಅದೇ ರೀತಿಯಲ್ಲಿ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ, ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಉಚಿತವಾದ ಒಂದು ವಿದ್ಯುತ್ ಶಕ್ತಿ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ಈ ಗ್ಯಾರಂಟಿಗಳಿಗೆ ನಂಬಿ ನಿಮ್ಮ ಒಂದು ಮುಂದಿನ ದಿನಗಳು ಸಂಕಷ್ಟಕ್ಕೆ ನೀವು ಒಳಗಾಗಬಾರದು ಅನ್ನೋದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ. ನಿಮ್ಗೆ ಅನುಕೂಲ ಆಗುತ್ತೆ ಅಂದರೆ ಈ 2,000 ಜೊತೆಗೆ ಇನ್ನೂ 2,000 ಕೊಡಿ ಅಂತ ಹೇಳೋಣ ನಾನು. ಎಷ್ಟು ವರ್ಷಗಳ ಕಾಲ ಈ 2,000 ರೂಪಾಯಿ ಕೊಡ್ತಾರೆ ನಿಮಗೆ? 2,000 ರೂಪಾಯಿನ ಕೊಡ್ತಾ ಇರ್ತಕ್ಕಂಥ ಈ ಸರ್ಕಾರ ಯಾವ ರೀತಿಯಲ್ಲಿ ಹಣವನ್ನು ಕ್ರೋಢೀಕರಿಸ್ತಾ ಇದ್ದಾರೆ, ಇದನ್ನ ತಾವು ಯೋಚನೆ ಮಾಡಿ. ಒಂದು ಕಡೆ ಈ ಸರ್ಕಾರ ಬಂದ 11 ತಿಂಗಳಲ್ಲಿ 1,05,000 ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ. 1,05,000 ಕೋಟಿ ಸಾಲ. ಆ ಸಾಲವನ್ನ ಏನಾದರೂ ನೀರಾವರಿ ಯೋಜನೆಗಳಿಗೆ ಏನಾದರೂ ತೊಡಗಿಸಿದ್ದಾರ? ನಿಮಗೆ 52,000 ಕೋಟಿ ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷ 35-40 ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ದುಡ್ಡು ಕಷ್ಟಪಟ್ಟು ಇವರು ಸರ್ಕಾರದ ತೆರಿಗೆಯನ್ನು ಶೇಖರಣೆ ಮಾಡಿರೋದಲ್ಲ. ಒಂದು ಕಡೆ ಇವತ್ತು ನಮ್ಮ ರೈತರು ಪಂಪ್ ಸೆಟ್ಗಳನ್ನು ಹಾಕಿಸ್ಲಿಕ್ಕೆ ಟಿಸಿ ಹೋದ್ರೆ, ಬೋರ್ವೆಲ್ ಹಾಕಿ ಟಿಸಿ ಪಡೀಲಿಕ್ಕೆ, ನಾನು ಮುಖ್ಯಮಂತ್ರಿ ಇದ್ದಾಗ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಯಲ್ಲಿದ್ದಾಗ 5,000 ರೂಪಾಯಿಗೆ ಹಾಕೊಡ್ತಾ ಇದ್ದು, 25,000ಕ್ಕೆ ಅದಾಗಿತ್ತು. ನಂತರ ಇವತ್ತು ನೀವು ಎಷ್ಟು ಕಟ್ಟಬೇಕು? ಟಿಸಿ ಹಾಕಿಸ್ಕೋಬೇಕು ಅಂದ್ರೆ 2.5 ಲಕ್ಷ ಕಟ್ಟಬೇಕು. ಯೋಚನೆ ಮಾಡಿ ನನ್ನ ತಾಯಿಗೆ, ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥ ನನ್ನ ರೈತ ಬಂಧುಗಳು
ಒಂದು ಬೋರ್ವೆಲ್ನ ಇವತ್ತು ಟಿ ಸಿ ಹಾಕ್ಸ್ಕೊಳ್ಳಿಕ್ಕೆ 2.5 ಲಕ್ಷ ಕೊಡಬೇಕು. ನಿಮ್ಗೆ 2,000 ರೂಪಾಯಿ ಯಾರಿಂದ ಬರ್ತಾ ಇದೆ ದುಡ್ಡು? ಸಿದ್ದರಾಮಯ್ಯರಿಂದ ಬರ್ತಾ ಇದೆಯಾ? ನನ್ನ ರೈತ ಬಂಧುಗಳಿಂದ ಇವತ್ತು ವಸೂಲಿ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ. ಇನ್ನು ಯಾರೋ ಇಲ್ಲಿ ಹೇಳಿದ್ರು ಮಾತನಾಡಬೇಕಾದ್ರೆ ವಾಟರ್ ಬಾಟ್ಲ್ ಕತೆ, ನೀನೇ ಹೇಳಿದ್ದೆ ವಾಟರ್ ಬಾಟ್ಲ್ ಕತೆ. ವಾಟರ್ ಬಾಟ್ಲಿಗೆ ಮೊದಲು 40-50 ರೂಪಾಯಿ ಹೋಗಿ ಸಾಯಂಕಾಲ ಕೊಂಡ್ಕೊಂಡಿದ್ರು. ಈಗ ಎಷ್ಟಕ್ಕೆ ಹೋಗಿದೆ? 150 ರೂಪಾಯಿ. ಅವ್ರು ಸಂಪಾದನೆ ಮಾಡೋದಿಲ್ಲ. ಈಗ ತಗೊಂಡೋಗಲ್ಲಿ ವಾಟರ್ ಬಾಟ್ಲ್ ತಗೊಳಕ್ಕೆ ಏನು ಕೊಡ್ತಾವ್ರೆ? ಆ ವಾಟರ್ ಬಾಟ್ಲ್ ಖರ್ಚಾಯ್ತಿದೆ ದುಡ್ಡು ನಿಮ್ಮ ಕುಟುಂಬದ ಯಜಮಾನರಿಗೆ, ಅವ್ರ ಕಿತ್ಕೊಂಡು ನಿಮಗೆ 2,000 ರೂಪಾಯಿ ಕೊಡ್ತಾವ್ರೆ. ಇದೊಂದು ಕಾರ್ಯಕ್ರಮ ಅಂತ ಕರೀತೀರ? ಯೋಚನೆ ಮಾಡಿ ನಮ್ಮ ತಾಯಂದು. ಅದಷ್ಟೇ ಅಲ್ಲ, ರಿಜಿಸ್ಟ್ರೇಷನ್ ಚಾಪಕ್ಕಾಗದ ಎಷ್ಟು ಹೋಗಿದೆ? 100 ರೂಪಾಯಿ ಹೋಗಿದೆ, 20 ರೂಪಾಯಿ ಇದ್ದಿದ್ದು. ಇದು ನಿಮ್ಮ ತಲೆ ಮೇಲೆ ಹಾಕಿದ್ದಾರೆ. ಇನ್ನು ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅದು ಏರಿಕೆ ಮಾಡ್ಕೊಂಡಿದ್ದಾರೆ. ರೈತರಿಗೆ ನಮ್ಮ ತಾಯಂದ್ರು ಹಳ್ಳಿನಲ್ಲಿ ಹಾಲು ಉತ್ಪಾದನೆ ಮಾಡಿ ಹಾಲು ಹಾಕ್ತಾ ಇದ್ದೀರಲ್ಲ ಸೊಸೈಟಿಗೆ, ಕಳೆದ 7 ತಿಂಗಳಿಂದ ದುಡ್ಡು ಎಷ್ಟು ಬರಬೇಕು ನಿಮಗೆ? 750 ಕೋಟಿ ದುಡ್ಡು ಇನ್ನೂ ಕೊಟ್ಟಿಲ್ಲ ನಿಮಗೆ. ಇದು ಯೋಚನೆ ಮಾಡಿ. ನನ್ನ ತಾಯಂದ್ರು ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ. ನನಗೆ ಈ ಸರ್ಕಾರದ ಬಗ್ಗೆ ಒಂದು 2 ಮಾತು ಹೇಳ್ತೀನಿ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಕಳೆದ 15-20 ವರ್ಷಗಳಿಂದ ನಿಮ್ಮ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಕುಸಿದ ನಂತರ ಯಾವುದಾದ್ರೂ ಒಂದು ರೀತಿ ನಮಗೆ ನೀರು ಕೊಡ್ರಪ್ಪ ಸಾಕು, ನೀವು ಏನು ಮಾಡಿಕೊಡ್ಬೇಡಿ ಅಂತ ಹೇಳ್ತೇನೆ. 2014 ಪಾರ್ಲಿಮೆಂಟ್ ಚುನಾವಣೆ ಘೋಷಣೆ ಆಗ್ತಕ್ಕಂಥ ಒಂದು 15 ದಿವಸದ ಮುಂಚೆ ತರಾತೂರಿನಲ್ಲಿ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಹೇಳಿದ್ದೇನು ಸಿದ್ದರಾಮಯ್ಯನವರು? ನಮ್ಮ ಪರಮಪೂಜ್ಯ ಸ್ವಾಮೀಜಿಯವರನ್ನು ಆ ಕಾರ್ಯಕ್ರಮಕ್ಕೆ ಕರೆದಿದ್ದರು. ಅವತ್ತು ತರಾತೂರಲ್ಲಿ ಫೌಂಡೇಶನ್ ಹಾಕಬೇಕಾದ್ರೆ ಮುಂದಿನ 3 ವರ್ಷಗಳಲ್ಲಿ ಎತ್ತಿನ ಹೊಳೆ ಯೋಜನೆಯನ್ನ ನಮ್ಮ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನೀರು ಹರಿಸ್ತೀವಿ ಅಂತ ಘೋಷಣೆ ಮಾಡಿದ್ರು. ದುಡ್ಡೆಲ್ಲ ಐತಿ ಹೇಳಿ ದುಡ್ಡು ಖರ್ಚು ಮಾಡೋಲ್ಲ. 13,000 ಕೋಟಿ ಇವತ್ತು 3 ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿದಾಗ ನಾನು ಇಲ್ಲೇ ಕೋಲಾರದಲ್ಲೇ ಅದಕ್ಕೆ ಪ್ರಶ್ನೆ ಮಾಡಿದ್ದೆ. ನಮ್ಮ ಮಾಧ್ಯಮ ಸ್ನೇಹಿತರು ಗೊತ್ತಿದೆ, ಅದಕ್ಕೊಂದು ಅವರು ಲಘುವಾಗಿ ಮಾತನಾಡಿದ್ರು. 2014 2024 ದುಡ್ಡು 13,000 ಕೋಟಿ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿ ಖರ್ಚು ಮಾಡಿದ್ದಾರೆ. 13,000 ಕೋಟಿ ನಿಮ್ಮ ದುಡ್ಡದು. ಇವತ್ತು ಆ ದುಡ್ಡು ಖರ್ಚು ಮಾಡಿದ್ದಾರಲ್ಲ, ನೀರು ಏನಾದರೂ ಸಕಲೇಶ್ಪುರ ಬಿಟ್ಟು ಮುಂದೆ ಕರೆದಿದೆಯಾ? ಎಲ್ಲಿ ನಿಂತೈತೋ ಅಲ್ಲೇ ನಿಂತಿದೆ. ಯೋಚನೆ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರದ ಮಹಾಜನತೆ. ಇಲ್ಲಿ ದುಡ್ಡಿನ ಸಮಸ್ಯೆ ಅಲ್ಲ. ಈ ಎತ್ತಿನ ಹೊಳೆ ಯೋಜನೆ ಹಿಂಗೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ 8,000 ಪ್ರಾರಂಭ ಆಗಿದ್ದು ಈಗ 25,000 ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ರೀತಿ ಇವರು ಮಾಡಿದ್ರೆ ನಮ್ಮ ರೈತರ ಭೂಮಿಯನ್ನ ಭೂಸ್ವಾಧೀನ ಮಾಡ್ಕೊಳ್ತಕ್ಕಂಥದ್ದೇನಿದೆ. ಮೊದಲು ಹೇಳಿದ್ರು ದೇವರಾಯನ ದುರ್ಗದ ಹತ್ರ ಅಲ್ಲಿಂದ ನೀರು ತಂದು 10 TMC ನೀರನ್ನ ಸಂಗ್ರಹ ಮಾಡ್ತಕ್ಕಂಥ ಒಂದು ಜಲಾಶಯ ಕಟ್ತೀವಿ ಎಂದು ದೇವರಾಯನ ದುರ್ಗದ ಹತ್ರ. ಈಗ ಅಲ್ಲೇನೋ ಸಮಸ್ಯೆ ಅಂತ ಹೇಳಿ ಈಗ ಇಲ್ಲೆಲ್ಲ ಕೊರಟಗೆರೆ ಚಿಕ್ಕಬಳ್ಳಾಪುರದ ಪಕ್ಕದಲ್ಲಿ 2 TMC ನೀರನ್ನು ಸಂಗ್ರಹ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಘೋಷಣೆ ಮಾಡಿದ್ದು ಕೋಲಾರಕ್ಕೆ 5 TMC ನೀರು, ಚಿಕ್ಕಬಳ್ಳಾಪುರಕ್ಕೆ 5 TMC ನೀರು ಕೊಡ್ತೀವಿ ಅಂತ. 10 ವರ್ಷ ಆಯ್ತು. ಕೊಟ್ಟಿದ್ದು ಯಾವ ನೀರು ನಿಮಗೆ? ಬೆಂಗಳೂರಿನ ಕೊಳಚೆ ನೀರು ಕೊಟ್ಟಿದ್ದಾರೆ. ನಾನು ಹೇಳಿದೆ ಟರ್ಷಿಯರಿ ಪ್ಲಾಂಟ್ ಹಾಕ್ತೀರಾ, ನೀರನ್ನ ಶುದ್ಧೀಕರಣ ಮಾಡಲಿಕ್ಕೆ ಮಾಡಿ ನಮ್ಮ ರೈತರನ್ನು ಉಳಿಸಿ. ಆದರೆ ವಿಷಮಿಶ್ರಿತವಾದಂಥ ನೀರನ್ನ ಕೊಟ್ಟು ಇವತ್ತು ಕೋಲಾರದ ಟೊಮೆಟೊ ಅಂದ್ರೆ ಒಂದು ಕಾಲದಲ್ಲಿ ಶ್ರೀಲಂಕಾ ವಿದೇಶಗಳಿಗೆಲ್ಲ ಹೋಗ್ತಾ ಇದ್ದಂಥ ದಿನ ಇತ್ತು, ಡಿಮ್ಯಾಂಡ್ ಇತ್ತು, ಪಾಕಿಸ್ತಾನಕ್ಕೆ ಎಲ್ಲ. ಈಗ ಕೋಲಾರ ಟೊಮೆಟೊ ಅಂದ್ರೆ ಹಲವಾರು ಕಡೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ? ಕೊಟ್ಕೋತಾ ಇಲ್ಲ.
ಇದಕ್ಕೆ ನೀವು ಈ ಕಾಂಗ್ರೆಸ್ ಪಕ್ಷವನ್ನು ನಂಬಿದ್ದೀರಾ? ನಾನು ಜಾತಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಜಾತಿ ಬಗ್ಗೆ ಚರ್ಚೆ ಮಾಡೋದಾದ್ರೆ ಇಲ್ಲಿ ನಿಮ್ಮ ಕೆ ಎಚ್ ಮುನಿಯಪ್ಪನವ್ರನ್ನ 7 ಬಾರಿ ಗೆಲ್ಸಿದ್ರಿ ನೀವು. 7 ಬಾರಿ ಗೆಲ್ಸಿದ್ರಿ. ಆಯ್ತಪ್ಪ, ಈಗೇನೋ ಕಳೆದ ಚುನಾವಣೆಯಲ್ಲಿ ಏನೋ ಆಯ್ತು, ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ ಪಾಪ ಅವ್ರು ಹಳ್ಳಿಯರಿಗೆ ಟಿಕೆಟ್ ಕೇಳಿದ್ರಲ್ಲ, ಈಗೆಲ್ಲ ನೀನೇ ಹೇಳಿದ್ದಾರವಾ ರಾಜೀನಾಮೆ ತಗೊಂಡು ಹೋಗಿದ್ದ ವಿಷಯ. ಕೋಲಾರದ ನೀರಾವರಿ ಯೋಜನೆ ಏನಾದ್ರು ರಾಜೀನಾಮೆ ಕೊಡ್ತೀವಿ ಅಂತ ಹೋಗಿದ್ರು MLAಗಳು MLCಗಳು. ಇಲ್ಲ, ಈ ಕೋಲಾರದ ಅಭಿವೃದ್ಧಿ ಕುಂಠಿತಾಗಿದೆ, ಈಗ ಹಣ ಕೊಡ್ತಿರೋ ಇಲ್ಲ ಅಂತ ರಾಜೀನಾಮೆ ಕೊಡ್ತೀವಿ ಅಂತ ಹೋಗಿದ್ರು. ಹೋಗಿದ್ದು ಯಾತಕ್ಕೆ ಹೋದ್ರು? ಹೇಳ್ತಿರಲ್ಲ ಜಾತಿಗಳ ಬಗ್ಗೆ. ನಾನು ಸಿದ್ದರಾಮಯ್ಯವ್ರಿಗೂ ಹೇಳೋದಿಷ್ಟೇ, ಪಾಪ ಇದ್ಯಾರೋ ನಮ್ಮ ಪಕ್ಕ ಶ್ರೀನಿವಾಸಪುರದವ್ರು ನನ್ನ ಭಾಷಣ ಮಾಡೋರು, ಇದೆಲ್ಲ ಮುಂದೆ ಮಾತಾಡೋಣ ಸಮಯ ಇದೆ. ಪಾಪ ನಮ್ಮ ವೆಂಕಟಶಿವರೆಡ್ಡಿ ಮೇಲೆ ಇರೋ ಕೋಪ ನಮ್ಮ ರೈತರ ಮೇಲೂ ತೀರಿಸ್ಕೊಂಡ್ಬಿಟ್ಟವ್ರು. ಅದೇನು ಪದ ಬಳಕೆ? ಇಲ್ಲ ನಿನ್ನ ಮೇಲಿರೋ ಕೋಪಕ್ಕೆ ಅದು ಬೈದಿರೋದ ರೈತರನ್ನ? ನಿಮಗೆ ನಿಮ್ಮ ಮೇಲೆ ತೀರಿಸ್ಕೊಂಡ್ರೆ ಬೇಜಾರಿಲ್ಲ ಸಾಧ್ಯ. ರೈತರನ್ನ ಬಳಸಿರ್ತಕ್ಕಂಥ ಪದ ನಮ್ಮನ್ನ ಅವ್ರನ್ನೇ ಕಾಪಾಡಬೇಕು ದೇವರು. ನಮ್ಮ ಕೋಡಮಲೆ ದೇವರು ಗಣೇಶ ಆ ಪುಣ್ಯಾತ್ಮ ಬುದ್ಧಿ ಆ ದೇವರು ಕೊಡಬೇಕು. ನಾ ಏನು ಬೈಯಕ್ಕೆ ಹೋಗಲ್ಲ. ಬಹಳ ಅತ್ಯುತ್ತಮವಾದಂಥ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ಬಾಯಿ ತೆಗೆದ್ರೆ ಬರೋದೇ ಇಲ್ಲ. ಆ ನಾಲಿಗೆಯಲ್ಲಿ ಯಾವ ಮಾತು ಬರುತ್ತೆ ಅನ್ನೋದು ನಾನು ಹೇಳೋದು ಬೇಡ, ನಿಮಗೆ ಗೊತ್ತಾಗಿದೆ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ, ಯಾವ ನಜೀರ್ ಅಹಮದ್ ಇಲ್ಲಿ MLC ಅಲ್ವಾ, ಏನು ಪದ ಬಳಸ್ದ ಮುನಿಯಪ್ಪನವ್ರ ಬಗ್ಗೆ ಯೋಚನೆ ಮಾಡಿ. ಕೆ ಎಚ್ ಮುನಿಯಪ್ಪನವರು ದಲಿತ ಸಮಾಜಕ್ಕೆ ಸೇರಿದವರಲ್ವೇ? ದಲಿತ ಸಮಾಜಕ್ಕೆ ಸಿದ್ದರಾಮಯ್ಯವರು ಬಹಳ ಗೌರವ ಕೊಡೋರಲ್ವೇ? ರಮೇಶ್ ಕುಮಾರ್ ಅವರು ಬಹಳ ಗೌರವ ಕೊಡೋರಲ್ವೇ? ನಜೀರ್ ಅಹಮದ್ ಏನು ಹೇಳಿಕೆ ಕೊಟ್ಟರು? ಪಾಪ 7 ಬಾರಿ ಗೆದ್ದಂತ ಕೋಲಾರ ಜನತೆ ಆಶೀರ್ವಾದ ಮಾಡದಂತ ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಬಳಸಿದಂಥ ಪದ ಅದು ಎಂಥದೋ ಇವ್ರ ಪುಡ್ಗೋಸಿ ಬ್ಯಾಗ್ ಹಿಡ್ಕೊಂಡು ಇವ್ರ ಹಿಂದೆ ಓಡಾಡ್ತಿದ್ರು. ಕೆ ಎಚ್ ಮುನಿಯಪ್ಪನವ್ರು ಅಂತಕ್ಕಂಥ ಪದ ಬಳಸಿದ್ರಲ್ಲ, ದಲಿತ ಸಮಾಜದ ಬಂಧುಗಳಿಗೆ ನೋವಾಗ್ಲಿಲ್ವಾ? ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಇಂಥ ಒಂದು ಪದ ಬಳಸಿ ಅವರನ್ನ ನಾನು ಪುಟ್ಗೋಸಿ ಇಟ್ಕೊಂಡು ತಿರುಗಾಡಕ್ಕೆ ಇಟ್ಕೊಂಡಿದ್ದೆ ಅಂತ ಪದ ಬಳಸಿದ್ರಲ್ಲ ನಜೀರ್ ಅಹಮದ್. ಇದು ದಲಿತರಿಗೆ ಮಾಡಿದಂಥ ಅವಮಾನ ಅಲ್ವೇ? ಸಿದ್ದರಾಮಯ್ಯನವರು ಏನಾದರೂ ಕ್ಷಮೆ ಕೇಳಿದ್ರ? ಇಲ್ಲ ಅವರೇನಾದ್ರೂ ಕ್ಷಮೆ ಕೇಳಿದ್ರ? ತೀರ್ಮಾನ ನಿಮಗೆ ಬಿಡ್ತೀನಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ಅನ್ನೋದು. ಏನ್ ತಪ್ಪು ಮಾಡಿದ್ರು ಕೆ ಎಚ್ ಮುನಿಯಪ್ಪನವರಾಗಿದ್ರೆ? ಅವ್ರ ಹಳ್ಳಿಗೆ ಏನು ಟಿಕೆಟ್ ಕೇಳಿದ್ರಲ್ವೇ? ಅವ್ರ ಹಳ್ಳಿಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ ರಾಜೀನಾಮೆ ಕೊಡ್ತೀವಿ ಅಂತ ಹೋದರಲ್ವಾ? ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಎಷ್ಟು ಕುಟುಂಬದ ಮಕ್ಕಳಿಗೆ ಇವತ್ತು ರಾಜ್ಯದಲ್ಲಿ 12 ಕುಟುಂಬಕ್ಕೆ ಕೊಟ್ಟಿದ್ದಾರೆ ಟಿಕೆಟ್ನ. ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡ್ತಾರೆ, ಎಲ್ಲ ಅಪ್ಪ ಆಯ್ತು, ಮಗ ಆಯ್ತು, ಹೊಳಿ ಆಯ್ತು ಎಲ್ಲ ಹೇಳ್ತಾರೆ. ನಾನು ಕೋಲಾರದಲ್ಲಿ JDS ಪಕ್ಷಕ್ಕೆ ಈ ಬಾರಿ ಟಿಕೆಟ್ ಬೇಕು ಅಂತ ಹೇಳಿ ಬಿಜೆಪಿಯ ಕೇಂದ್ರದ ನಾಯಕರ ಮುಂದೆ ಯಾತಕ್ಕೆ ನಾನು ಒತ್ತಡ ಹಾಕಿದೆ? ಇಲ್ಲೇ ನಮ್ಮ ಕುಟುಂಬದವ್ರು ನಿಲ್ಲಿಸ್ಲಿಕ್ಕೆ ಅಂತ ನಾನು ಒತ್ತಡ ಹಾಕಿದ್ದೆ. ನಮ್ಮ ಪಕ್ಷದಿಂದ ಅಟ್ಲೀಸ್ಟ್ ರಾಜ್ಯದಲ್ಲಿ ಒಂದು ದಲಿತ ಸಮಾಜಕ್ಕೆ ನಾವು ಟಿಕೆಟ್ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ನಾವು ಕೋಲಾರದಲ್ಲಿ, ನನಗೆ ಮುನಿಸ್ವಾಮಿ ಅವ್ರ ಶತ್ರು ಇದ್ರ, ನನ್ನ ಪಕ್ಷಕ್ಕೆ ಒಂದು ಟಿಕೆಟ್ ದಲಿತರು ಕೊಟ್ರೆ ರಾಜ್ಯದ ದಲಿತ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತೀನಿ ಅನ್ನೋದಕ್ಕೋಸ್ಕರವಾಗಿ ನಾನು ಒತ್ತಡ ಹಾಕೋದನ್ನ ಹೊರತು ಮುನಿಸ್ವಾಮಿ ಅವರು ವಿರೋಧ ಮಾಡಿ ತಗೋಬೇಕು ಅಂತ ಮಾಡಿದ್ದಲ್ಲ. ನಾನು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ನನ್ನ ಸ್ನೇಹಿತ ಇಲ್ಲಿ ನಿಂತಿದ್ದಾನೆ, ಇಲ್ಲಿ ಒಂದು ಮಾತು ಹೇಳ್ತೇನೆ. ಮಾತಾಡ್ಬೇಕಾದ್ರೆ ಹೇಳ್ದ, ಹೋದ ಬಾರಿ ಈ ಕ್ಷೇತ್ರದಲ್ಲಿ ಎಲ್ಲೋ ನಮ್ಮ ಬಾಗೇಪಲ್ಲಿಯಿಂದ ಬಂದು ನಿಂತಿದ್ದ ಒಬ್ಬ, ಅವನು ನನ್ನ ಜೊತೆ ಇದ್ದ ಹಿಂದೆ ಬಹಳ ದಿವಸ. ನಾನು ಹಿಂದೆ ಟಿಕೆಟ್ ಕೊಡಬೇಕು ಅಂತ ಇದ್ದವನು, ನಮ್ಮ ಸಮೃದ್ಧಿ ಮಂಜುನಾಥ್ ಬರೋದಕ್ಕಿಂತ ಮುಂಚೆ. ಆಗ ಸ್ವಲ್ಪ ಏನೋ ರಾಜಕೀಯ ನಡೆದೋಯ್ತು ಅಂದರೆ ಈಗ ಬೇಡ ಚರ್ಚೆ ಮಾಡೋದು. ಆ ವ್ಯಕ್ತಿ ಕೊನೆ ಹಂತದಲ್ಲಿ ಬಂದು ಸಮೃದ್ಧಿ ಮಂಜುನಾಥ್ ಸೋಲಿಸಲೇಬೇಕು ಅಂತ, ಯಾಕಂದ್ರೆ ಸಮೃದ್ಧಿ ಮಂಜುನಾಥ್ ಕಾಂಗ್ರೆಸ್ ನಾಯಕರು ಬಹಳ ಬಲವಂತ ಮಾಡಿದ್ರು, ಬಾ ನಿಂಗೆ ಟಿಕೆಟ್ ಕೊಡ್ತೀವಿ. ನನ್ನನ್ನು ಬಿಟ್ಟು ಹೋಗಲಿಲ್ಲ ಅವತ್ತು ಕೊನೆ ಹಂತದಲ್ಲಿ ಮುಗಿಸ್ಲೇಬೇಕು ಅಂತ ಹೇಳಿ ಪಾಪ ಅವನು ತಂದರು ಆದಿನಾರಾಯಣ. ನಾನು ಆದಿನಾರಾಯಣನಿಗೆ ಮೂಡಿಗೆರೆಯಲ್ಲಿ ಕೊಡ್ತೀನಪ್ಪ, ಅಲ್ಲಿ ಹೋಗಿ ಕೆಲಸ ಮಾಡ್ತಾ
ಮೂಡಿಗೆರೆ ನಮ್ಮ ಪಕ್ಷ ಬಹಳ ಭದ್ರವಾಗಿದೆ, ಅಲ್ಲೂ ಗೆಲ್ತಿ ಅಂತ ಕರೆದು ಹೇಳಿದ್ದವನು. ಅಂಥವ್ನಿಗೆ ಇಲ್ಲಿ ಕರ್ಕೊಂಬಂದು ಟಿಕೆಟ್ ಕೊಟ್ಟು ಸಮೃದ್ಧಿ ಮಂಜು ತೆಗಿಲಿಕ್ಕೆ ಹೊರಟರು. ಪುಣ್ಯಾತ್ಮ ನೀವು ಗೆಲ್ಲಿಸ್ಕೊಟ್ಟಿದ್ದೀವಿ ಎಲ್ಲ ನಮ್ಮ ಬಂಧುಗಳು. ಇಲ್ಲಿ ಪ್ರಶ್ನೆ, ಈ ಚುನಾವಣೆಯಲ್ಲಿ ಬಹುಶಃ ಮಾಧ್ಯಮದಲ್ಲಿ ಒಂದು 2 ತಿಂಗಳು ಹರಿದಾಡ್ತವೆ ಹೆಸರುಗಳು. ಸಮೃದ್ಧಿ ಮಂಜು ಲೋಕಸಭೆ ಅಭ್ಯರ್ಥಿ ಅಂತೇಳಿ ಅವ್ರದ್ದೊಂದು ಹೆಸರು, ಮತ್ತೆ ಮಲ್ಲೇಶ್ ಬಾಬುದೊಂದು ಹೆಸರು, ಮಧ್ಯ ಸ್ವಲ್ಪ ನಾರಾಯಣ ಸ್ವಾಮಿ, ನಮ್ಮ ನಿಸರ್ಗ ನಾರಾಯಣ ಸ್ವಾಮಿದು ನಡೀತು. ಸಮೃದ್ಧಿ ಮಂಜು ಹೇಳಿದ್ದು, ನೀವು ಮಂಡ್ಯದಿಂದ ಹಣ ನಿಲ್ಲದಾದ್ರೆ ನಿಮ್ಮ ಜೊತೆಗೆ ನಾನು ಡೆಲ್ಲಿಗೆ ಬರ್ಲಿಕ್ಕೆ ತಯಾರಾಗಿದ್ದೇನೆ, ನಿನ್ಗೆ ಶಕ್ತಿ ತುಂಬಬೇಕು ಅನ್ನೋದಿದ್ರೆ ನನ್ನ ಅವಶ್ಯಕತೆ ಇದೆ ಅಂದ್ರೆ ಬರ್ತೀನಿ ಅಂತಲೂ ಹೇಳಿ. ಆದರೆ ನಂತರ ಈ ಸೀಟ್ ವಿಷಯದಲ್ಲಿ ಕೆಲವು ಚರ್ಚೆ ಆದ ಮೇಲೆ ನನಗೆ ಒಂದು ಸಲಹೆ ಕೊಟ್ಟ ನಮ್ಮ ಸಮೃದ್ಧಿ ಮಂಜು. ಮಲ್ಲೇಶ್ ಬಾಬು ಅತ್ಯಂತ ಸಂಭಾವಿತ, 2 ಬಾರಿ ಬಂಗಾರಪೇಟೆಯಲ್ಲಿ ಸೋತು ನೋನಲ್ಲಿದ್ದಾನೆ. ಕಳೆದ ಬಾರಿ ಕೇವಲ 2000 ಮತದಲ್ಲಿ ಸೋತಿದ್ದಾನೆ. ಅಣ್ಣ ದಯವಿಟ್ಟು ನನಗೇನು ನೀವು ಇರಲೇಬೇಕು ಅಂತ ಹೇಳ್ತೀರಿ, ನನಗೆ ಬೇಡ, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಮಲ್ಲೇಶ್ ಬಾಬುಗೆ ನೀವು ತೀರ್ಮಾನ ಮಾಡಿ ಅಂತ ಹೇಳಿ ನನ್ನ ಮೇಲೆ ಒತ್ತಡ ಹಾಕಿ ಮಲ್ಲೇಶ್ ಬಾಬು ಟಿಕೆಟ್ ಕೊಡಿಸಿದ್ದು ಸಮೃದ್ಧಿ ಮಂಜು. ಇದರಲ್ಲಿ ಏನಾದರೂ ನಿಮಗೆ ತಪ್ಪು ಅಭಿಪ್ರಾಯಗಳಿದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ಹೇಳದ ವೇದಿಕೆ ಮೇಲೆ ಈಗ ನನಗೆ ಬೋವಿ ಜನಾಂಗದವರು ಕಳೆದ ಚುನಾವಣೆಯಲ್ಲಿ 100ಕ್ಕೆ 70 ಭಾಗ ಮತ ಕೊಟ್ಟರು ಬೋವಿ ಜನಾಂಗದ ಅಭ್ಯರ್ಥಿ ಇದ್ರು. ಆ ಋಣನ ತೀರಿಸಬೇಕು, ಅದಕ್ಕೋಸ್ಕರವಾಗಿ ಇವತ್ತು ಮಲ್ಲೇಶ್ ಬಾಬುಗೆ ಟಿಕೆಟ್ನ ಕೊಡಿ ಅಂತಕ್ಕಂಥದ್ದು, ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲೇ ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಇವತ್ತು ಈ ರೀತಿಯ ಒಂದು ಸೋದರ ಮನೋಭಾವದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ನನಗೆ ಇವತ್ತು ಕೋಲಾರ ಜಿಲ್ಲೆಯ ಶಕ್ತಿ. ಇದು ರಾಜಕೀಯವಾಗಿ ಒಂದು ಭಾಗ. ನಾನು ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಯಾವೊಂದು KH ಮುನಿಯಪ್ಪನವರು ಒಬ್ಬ ದಲಿತ ಸಮಾಜದವರು ಅವ್ರನ್ನ ಪುಟಕೋಸಿ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಓಡ್ತಿದ್ರು ನಂದು ಅಂತ ಹೇಳಿದಂಥ MLC ಬಗ್ಗೆ ಏನು ಆಕ್ಷನ್ ತಗೊಂಡ್ರಿ? ಇವತ್ತು ಅವ್ರು ತಗೊಳ್ಳಿಲ್ಲ ತೀರ್ಮಾನ. ಕೋಲಾರದ ಜನತೆ ಇವತ್ತು ಈ ರೀತಿ ಅವಮಾನ ಮಾಡಿರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ಗೆ ಪಾಠ ಕಲಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕೈನಲ್ಲಿದೆ ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಬಯಸ್ತೇನೆ. ಸೂಕ್ಷ್ಮ ನನ್ನ ಪತ್ರಿಕೆಗಳನ್ನು ಗಮನಿಸ್ತಾ ಇದ್ದೆ. ಇನ್ನೊಂದು, ಇವರು ನಿಜಕ್ಕೂ ಕೋಲಾರದ ಜನತೆ ಮೇಲೆ ಅಭಿಮಾನ ಇದ್ದಿದ್ರೆ, ನಮ್ಮ ರೈತರ ಬಗ್ಗೆ ಅಭಿಮಾನ ಇದ್ದಿದ್ರೆ, 2006 ನಾನು ಮುಖ್ಯಮಂತ್ರಿ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು, ಬಿಜೆಪಿ ನಮ್ಮ ಸರ್ಕಾರ, ನಾನು ಚಿತ್ರಾವತಿ ನದಿಯ ಒಂದು ಜಲಾಶಯ ನಿರ್ಮಾಣ ಏನಾಗಿತ್ತು ಉದ್ಘಾಟನೆಗೆ ಬಂದಿದ್ದೆ ಬಾಗೇಪಲ್ಲಿ. ಅಲ್ಲಿ ಒಂದು ಪತ್ರಿಕೆ, ಸಂಯುಕ್ತ ಕರ್ನಾಟಕ ಪತ್ರಿಕೆ, ಅದೊಂದು ಪತ್ರಿಕೆ ಬರೆದಿದ್ರಿ ಯರಗೋಳಿನ ಬಗ್ಗೆ. ಅದನ್ನ ನೀವೇನು ಬರೆದಿದ್ರಿ ಅದನ್ನು ಓದಿ ತಕ್ಷಣ ಬೆಂಗಳೂರಿಗೆ ಹೋದಾಗ ತೀರ್ಮಾನ ಮಾಡಿದೆ, ಯರಗೋಳಿನ ಹತ್ರ ಒಂದು ಜಲಾಶಯ ಕಟ್ಟಬೇಕು ಅಂತ. ಆ ಯರಗೋಳಿನ ಜಲಾಶಯ ಕಟ್ಟಿದ್ರೆ ನಮ್ಮ ಮುಳಬಾಗಿಲು ತಾಲೂಕು ಇರ್ಬೋದು, ಅಕ್ಕಪಕ್ಕದಲ್ಲಿ ಕುಡಿಯೋ ನೀರಿನ ಹಳ್ಳಿಗಳಿಗೆ ಶುದ್ಧವಾದ ನೀರನ್ನು ಕೊಡ್ಬೋದು ಅಂತಕ್ಕಂಥ ನಿರ್ಧಾರ ಮಾಡಿ 50 ಕೋಟಿ ಬಜೆಟ್ನಲ್ಲಿ ದುಡ್ಡನ್ನು ಘೋಷಣೆ ಮಾಡಿ ಹಣವನ್ನು ಕೊಟ್ಟು ಕೆಲಸ ಪ್ರಾರಂಭ ಮಾಡಿ 2-3 ವರ್ಷದಲ್ಲಿ ಮುಗಿಸಿ ಎಂದು ನಮ್ಮ ಸರ್ಕಾರ ಹೋಯಿತು. ಇವತ್ತು 2024 ಜಲಾಶಯ ನಿರ್ಮಾಣ ಆಯಿತು. ಪಾಪ ಸಿದ್ದರಾಮಯ್ಯವರು ಬಂದು ಉದ್ಘಾಟನೆ ಮಾಡಿಬಿಟ್ರಿ. ಈಗ ಒಂದು ಕನಿಷ್ಠ ಸೌಜನ್ಯಕ್ಕೆ ಬಿಜೆಪಿಯ ಮತ್ತು JDS ಸರ್ಕಾರ, ಮೈತ್ರಿ ಸರ್ಕಾರ ಇದ್ದಾಗ ಈ ಯರಗೋಳು ಜಲಾಶಯ ಕೆಲಸ ಪ್ರಾರಂಭ ಆಯಿತು ಅನ್ನೋದು ನೀವು ಹೇಳಕ್ಕೆ ಬರಲಿಲ್ಲ ಅವ್ರ ಬಾಯಿ. ಕನಿಷ್ಠ ಅಲಂಗೂರು ಶ್ರೀನಿವಾಸ ಅವತ್ತು ನನ್ನ ಮುಂದೆ ಇಲ್ಲ, ಇವತ್ತು ನಮ್ಮ ಬಿಟ್ಟು ಹೋಗಿದ್ದಾರೆ, ಅಗಲಿದ್ದಾರೆ. ಇವತ್ತು ಯರಗೋಳು ಜಲಾಶಯ ಆಗಬೇಕು ಅಂತ ಹೇಳಿ ನನ್ನ ದೊಡ್ಡ ಮಟ್ಟದಲ್ಲಿ ನನ್ನ ಗಮನ ಸೆಳೆದು ಇವತ್ತು ಆ ಯರಗೋಳು ಜಲಾಶಯ ಸಂಪೂರ್ಣ ಆಗಿದೆ. ಸರಿಯಾದ ರೀತಿ ಪೈಪ್ ಲೈನ್ ಎಳೆದು ಸರಿಯಾಗಿ ಕೆಲಸ ಮಾಡಿದ್ರೆ ಆ ನೀರು ಇವತ್ತು ಈ ಬರಗಾಲದಲ್ಲಿ ನಿಮಗೆ ಕೂಡ ಸಾಧ್ಯ ಇರಲಿಲ್ವ? ಜಲಾಶಯ ಕಟ್ಟದು 100 ಕೋಟಿ ಖರ್ಚಾಗಿದೆ, ಆದರೂ ಇವತ್ತು ನಿಮಗೆ ನೀರು ಕೊಡ್ಲಿಕ್ಕೆ ಆಗಿಲ್ಲ. ಇದು ಈ ಸರ್ಕಾರಗಳು ಯಾವ ರೀತಿ ನಡೀತಾ ಇದೆ, ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೀನಿ, ಯೋಚನೆ ಮಾಡಿ ಯಾಗಿದ್ದಾರೆ ಇವರೆಲ್ಲ ಅಂತ. ಇವತ್ತು ಅದೆಂಥದ್ದು ಪೇಪರ್ ಅಡ್ವರ್ಟೈಸ್ಮೆಂಟು 3 ದಿವಸದಿಂದ ನಿಮ್ಗೆ ಖಾಲಿ ಚೊಂಬು ತೋರಿಸ್ತಾ ಇದ್ದಾರೆ ಅಡ್ವರ್ಟೈಸ್ಮೆಂಟ್. ಯಾರಿಂದ ಇವತ್ತು ಖಾಲಿ ಚೊಂಬಾಗಿರೋದು? ಇದು ಏನು ನರೇಂದ್ರ ಮೋದಿ ಅವರಿಂದ? ನರೇಂದ್ರ ಮೋದಿ ಅವರಿದ್ದಾಗ ಇಲ್ಲಿ 3 ವರ್ಷ ಬಿಜೆಪಿಯ ಸರ್ಕಾರವೇ ಇತ್ತಲ್ಲ, ಯಾವತ್ತಾದ್ರೂ ದುಡ್ಡಿಲ್ಲ ಅಂತೇಳಿ ಯಾವ್ದಾದ್ರು ಯೋಜನೆ ನಿಲ್ಲಿಸಿದ್ರ ಬಿಜೆಪಿ ಸರ್ಕಾರದಲ್ಲಿ?
ಹಲವಾರು ರೀತಿ ಟೀಕೆ ಮಾಡಿದ್ದೀರಿ ಬಿಜೆಪಿ ಆಡಳಿತ ವಿಷಯಗಳನ್ನು. ಆದರೆ ಅಭಿವೃದ್ಧಿಗೆ ಎಂದೂ ಕುಂಠಿತ ಆಗಿರಲಿಲ್ಲ. 2 ವರ್ಷ ಕೋವಿಡ್ ಅನಾಹುತ, ಸರ್ಕಾರಕ್ಕೆ ಆದಾಯ ಇಲ್ಲ. ಅಂತ ಸಂದರ್ಭದಲ್ಲೂ ರಾಜ್ಯದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಲಿಲ್ಲ. ಈ ನಾಡಿನ ಜನತೆಯ ಜೀವ ಹೋಗ್ತಕ್ಕಂಥದಕ್ಕೆ ಅವಕಾಶ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವರು ಅಧಿಕಾರ ಬಿಟ್ಟಾಗ ಸರ್ಪ್ಲಸ್ನಲ್ಲಿತ್ತು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ, ಸಂಪದ್ಭರಿತವಾಗಿ ಇತ್ತು. ಬಿಜೆಪಿ ಆಡಳಿತ ಬಿಟ್ಟು ಹೊರಗೆ ಬಂದಾಗ ಕಾಂಗ್ರೆಸ್ ಬಂದಂತ ಇವರು ಬಜೆಟ್ ಮಂಡನೆ ಮಾಡಿದಾಗ ಬಜೆಟ್ನ ಕೊರತೆ ತೋರಿಸ್ಕೊಂಡಿದ್ದಾರೆ. ಮೊದಲನೇ ಬಜೆಟ್ನಲ್ಲಿ 12,000 13,000 ಕೋಟಿ ಬಜೆಟ್ನ ಕೊರತೆ, ಈಗ 24,000 ಕೋಟಿಯನ್ನು ತೋರಿಸ್ಕೊಂಡವ್ರೆ ಎರಡನೇ ಬಜೆಟ್ನಲ್ಲಿ. ಇವತ್ತು ಈ 11 ತಿಂಗಳಲ್ಲಿ ನೀವು ತೆರಿಗೆ ರೂಪದಲ್ಲಿ ರಾಜ್ಯದ ಖಜಾನೆಯನ್ನು ತುಂಬಿಸಿದ್ದೀರಿ. ನಿಮ್ಮ ಬೆವರು ಸುರಿಸಿದ ಹಣವನ್ನ ಸ್ವೇಚ್ಛಾಚಾರವಾಗಿ ಲೂಟಿ ಮಾಡಿ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಿ, ಈಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಖಾಲಿ ಚೊಂಬಿಟ್ಟುಕೊಂಡು ಭಿಕ್ಷುಕರುಗಳ ತರ ಇವತ್ತು ಅಯ್ಯೋ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಖಾಲಿ ಚೊಂಬು ಅಂತ. ಈ ಖಾಲಿ ಚೊಂಬು ಹಿಡ್ಕೊಂಡು ಓಡಾಡಿ ಅಂತ ನೀವೇನಾದ್ರೂ ಹೇಳಿದ್ರ? ಇದೆಲ್ಲವನ್ನ ಯೋಚನೆ ಮಾಡಿ ನನ್ನ ಮುಳುಬಾಗಿಲಿನ ಮಹಾಜನತೆ ಈ ವೇದಿಕೆ ಮುಖಾಂತರ ಕೋಲಾರದ ನನ್ನ ಅಣ್ಣ ತಮ್ಮಂದರಿಗೆ, ತಂದೆ ತಾಯಂದರಿಗೆ ಮನವಿ ಮಾಡ್ತೇನೆ. ಅಭಿವೃದ್ಧಿ ಶೋಧನೆ ಹೇಳಾಯ್ತಲ್ಲ, ಈಗ ಇಲ್ಲಿ ಈಗ ನಮ್ಮ ಸಮೃದ್ಧಿ ಹೇಳಿದ್ಮೇಲೆ ನಮಗಿಷ್ಟು ಲಕ್ಷ, ಅಲ್ಲಿಗಿಷ್ಟು ಕೋಟಿ, ಅವ್ರು ಹೋಗಿ ಕೆಲಸನಾದ್ರೂ ಒಳ್ಳೆ ಕೆಲಸ ಮಾಡ್ತಾರ? ಈಗ ಕಮಿಷನ್ ಕತೆ ಹೇಳ್ತಿದಾರಲ್ಲ, ಈಗ 60% 65% ಕೊಟ್ಟಿದೆ ಕಮಿಷನ್ ಈಗ ಈ ಸರ್ಕಾರದ. ಪಾಪ ನಮ್ಮ ಕನಕಪುರದ ಲೀಡರು ಕುಮಾರಸ್ವಾಮಿನೂ ಮುಖ್ಯಮಂತ್ರಿ ಆಗೋದ, ದೇವೇಗೌಡರು ಆಗೋದ್ರು, SM ಕೃಷ್ಣ ಆಗೋದ್ರು, ನನಗೂ ಒಂದು ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಕೊಡಿ, ನನಗೊಂದು ಪೇಪರ್ ಪೆನ್ ಕೊಡಿ ಎಂದರು. ಪಾಪ ಕೊಟ್ಟರು ಈ ರಾಜ್ಯದ ಜನ. ಚುನಾವಣೆಗಿಂತ ಮುಂಚೆ ಮೇಕೆದಾಟನ ಯೋಜನೆ ಅನುಷ್ಠಾನಗೊಳಿಸ್ತೀವಿ ಅಂತೇಳಿ ಸಂಗಮದಿಂದ ಬೆಂಗಳೂರಿನವರಿಗೆ ಪಾದಯಾತ್ರೆ ಮಾಡ್ಕೊಂಡು ಹೊರಟರು. ಹೇಳಿದ್ರು ಅವತ್ತು ನಮ್ಮ ನೀರು ನಮ್ಮ ಹಕ್ಕು ಅಂತ. ಇವತ್ತು ಈ ಸರ್ಕಾರ ಕೊಟ್ಟರಲ್ಲ, ಈಗ ಪೇಪರ್ ಪೆನ್ನು ಕೊಟ್ಟಿದ್ದೀರಲ್ಲ, ಈಗೇನು ಹೇಳ್ತಾ ಇದ್ದಾರೆ? ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತೇಳಿ ದಿನ ಸರಾಗವಾಗಿ ನೀರು ಹೋಯ್ತಾನೆ ಇದೆ ತಮಿಳುನಾಡಿಗೆ. ಅವ್ರು 2 ಬೆಳೆ ಬೆಳೀತಾವ್ರೆ, ಮಂಡ್ಯದಲ್ಲಿ 1 ಬೆಳೆ ನೀರು ಇಲ್ಲ. ಇವತ್ತು ಭತ್ತನೆ ನಾಟಿ ಮಾಡಕ್ ಬಿಡಲಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ ದೇವೇಗೌಡರಿಗೆ, ಬಿಜೆಪಿಯ ನಾಯಕರುಗಳಿಗೆ, ನರೇಂದ್ರ ಮೋದಿ ಅವರ ಕೈನಲ್ಲಿ ಮೇಕೆದಾಟು ಕಟ್ಟಲಿಕ್ಕೆ ಅನುಮತಿ ಕೊಡಿಸ್ಬಿಡಿ, ನಾಳೆ ಬೆಳಗ್ಗೆ ತಕ್ಷಣ ಕಾರ್ಯಕ್ರಮ ಶುರು ಮಾಡ್ತೀವಿ ಅಂತ ಹೇಳಿದ್ರು. ಬೆಳಗ್ಗೆ ಪತ್ರಿಕೆಯಲ್ಲಿ ಪಾಪ ಓದಿದ್ದೀರಿ ನೀವು. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ, ನೀವೇನು ಅಲಯನ್ಸ್ ಮಾಡ್ಕೊಂಡು ಚುನಾವಣೆ ನಡೆಸ್ತಿದ್ದೀರಲ್ಲ ತಮಿಳುನಾಡಿನಲ್ಲಿ, DMK ಅವ್ರ ಜೊತೆ ಸೇರಿ 8 ಸೀಟ್ ತಗೊಂಡವ್ರ ಜೊತೆಲಿ ಚುನಾವಣೆ ನಡೆಸ್ತಾ ಇದ್ದೀರಿ. ಮುಗಿದೋಯ್ತು ಮೊನ್ನೆ ಅಲ್ಲಿ ಮತದಾನ. ಇವತ್ತು ಅನುಮತಿಗೆ ತಕರಾರು ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ತಕರಾರು ತೆಗೆದಿರೋದು ಸಿದ್ದರಾಮಯ್ಯನವರೇ. ನಿಮ್ಮ ಪಾರ್ಟ್ನರ್ಸ್ ಅವರಲ್ಲ ತಮಿಳುನಾಡಿನವರು DMK. ಅನುಮತಿಯನ್ನ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಇಲ್ಲಿ ಮೊದಲು ಇವರು ಹೇಳಿದ್ದಾರಲ್ಲ, ಮೊನ್ನೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡೋದು ಪ್ರಣಾಳಿಕೆ ತಮಿಳುನಾಡಿನಲ್ಲಿ, ಅಲ್ಲಿಯ ಮುಖ್ಯಮಂತ್ರಿ. ಕರ್ನಾಟಕದವರು ಯಾವುದೇ ಕಾರಣಕ್ಕೂ ನಮ್ಮ ಮೇಕೆದಾಟನ್ನ ಇವತ್ತು ಕಟ್ಟಲಿಕ್ಕೆ ನಮ್ಮ ಸರ್ಕಾರ ಅನುಮತಿ ಕೊಡಲ್ಲ. ಈ ಮಾತನ್ನ ನಿಮ್ಮ ಸ್ನೇಹಿತರು ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ, ನೀವು ನರೇಂದ್ರ ಮೋದಿ ಕೇಳೋದಲ್ಲ, ಮೊದಲು ಇಲ್ಲಿ ಪಕ್ಕದ ತಮಿಳುನಾಡು ಕರ್ಕಂತಿರೋ, ಏನ್ ನೀವು ಕರ್ಕಂತಿರೋ ಅಲ್ಲಿ ಮೊದಲು ಹೋಗಿ ಪರ್ಮಿಷನ್ ತಗೊಂಬನ್ನಿ. ಈಗ ನರೇಂದ್ರ ಮೋದಿ ಅವರ ಹತ್ರ 5 ಸೆಕೆಂಡಿಗೆ ಕೊಡಿಸ್ತೀವಿ ಪರ್ಮಿಷನ್, 5 ಸೆಕೆಂಡಿಗೆ. ಮೊದಲು ಅಲ್ಲಿಂದ ತಗೊಂಬನ್ನಿ. ನೀವು ನಾಡಿನ ಜನತೆಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಾನು ಒಂದು ಮಾತು ಹೇಳ್ತೇನೆ, ಈ ಮೈತ್ರಿಯ ಒಂದು ಉತ್ಪನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಲ್ಲ. ಹಲವಾರು ಅಭಿವೃದ್ಧಿಯ ಕೆಲಸಗಳು ಈ ರಾಜ್ಯದಲ್ಲಿ ಆಗಬೇಕಾಗಿದೆ. ನನಗೊಂದು ನಂಬಿಕೆ ಇದೆ, ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಬಹಳ ಗೌರವ ಇಟ್ಕೊಂಡಿದ್ದಾರೆ. ದೇವೇಗೌಡರು ಹೇಳಿದ ಮಾತು ತೆಗೆದಾಕಲ್ಲ. ಇವತ್ತು ಆ ಹಿನ್ನೆಲೆಯಲ್ಲಿ ಬಿಜೆಪಿಯ ಮತ್ತು JDSನ ಈ ಹೊಂದಾಣಿಕೆ ಇರೋದು ನಮ್ಮ ನಾಡಿನ ನನ್ನ ರೈತರಿರಲಿ, ನನ್ನ ತಾಯಂದಿರಿರಲಿ, ನಮ್ಮ ಯುವಕರಿರಲಿ, ಎಲ್ಲ ಸಮಾಜಗಳಿಗೆ, ದಲಿತರಿಗೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಇವತ್ತು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿರೋದು. JDS ಪಕ್ಷನ ಮಾರಾಟ ಮಾಡಕ್ ಮಾಡಿಲ್ಲ. ನಾನು ಹೇಳಿದ್ದಾರೆ,
JDS ಪಕ್ಷ ಕುಮಾರಸ್ವಾಮಿ ಮಾರಾಟ ಮಾಡಿಬಿಟ್ರು. ಈ ಪಕ್ಷ ಕಟ್ಟಿರೋರು ನೀವುಗಳು, ಈ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ನೀವು ಕಟ್ಟಿದ್ದೀರಿ. ಇದು ನಿಮ್ಮ ಪಕ್ಷ, ನಿಮ್ಮ ಆಸ್ತಿ, ನನ್ನ ಆಸ್ತಿ ಅಲ್ಲ. ಇದು ರೈತರ ಪಕ್ಷ. ಇದು ಎಂತದಲ್ಲ, ಇದನ್ನ ಯಾರು ಮಾರಾಟ ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ಪಕ್ಷ ಮುಗಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಿಮ್ಮಿಂದ ಪಕ್ಷ ಉಳಿತಿದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದೆ. ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು, ಇವತ್ತು ಪಕ್ಕದ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ನಿಂತಿದ್ದಾರೆ, ಬಿಜೆಪಿ JDS ಮೈತ್ರಿಯಿಂದ. ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ನಿಂತಿದ್ದಾರೆ, ಬಿಜೆಪಿ JDS ಮೈತ್ರಿಯಿಂದ. ಈ ಎರಡೂ ನಮ್ಮ ಅಭ್ಯರ್ಥಿಗಳು, NDA ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದಕ್ಕೆ ಕೋಲಾರ ಜಿಲ್ಲೆಯ ಅವಳಿ ನಗರಗಳೇನಿದೆ ಜಿಲ್ಲೆಗಳು, ಇವತ್ತು ಈ ವೇದಿಕೆ ಮುಖಾಂತರ ಚಿಕ್ಕಬಳ್ಳಾಪುರದ ಜನತೆಯಲ್ಲೂ ಮನವಿ ಮಾಡ್ತೇನೆ, ಇಲ್ಲಿಯ ನನ್ನ ಕೋಲಾರ ಜಿಲ್ಲೆಯ ತಂದೆ ತಾಯಿಗಳ ಮುಂದೆ ಮನವಿ ಮಾಡ್ತೇನೆ. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೂ ಅದನ್ನೆಲ್ಲವನ್ನ ಮರೆತು ಇವತ್ತು ಎರಡೂ ಪಕ್ಷಗಳ ಕಾರ್ಯಕರ್ತರು, ಎರಡೂ ಪಕ್ಷಗಳ ನಾಯಕರು ಒಂದಾಗಿ ಇವತ್ತು ದೇಶದಲ್ಲಿ ಒಂದು ಹೊಸ ಬದಲಾವಣೆ ತರತಕ್ಕಂಥದ್ದು. ನಿಮ್ಮೆಲ್ಲರ ಆಶೀರ್ವಾದವನ್ನ NDA ಅಭ್ಯರ್ಥಿ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತು ಕೋಲಾರದಲ್ಲಿ 2ನೇ ನಂಬರ್, ಆ ನಂಬರ್ಗೆ ತಮ್ಮ ಆಶೀರ್ವಾದ ಮಾಡಿ, ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ NDA ಅಭ್ಯರ್ಥಿಯ ಒಂದು ಚಿಹ್ನೆ ಕಮಲದ ಗುರುತು, ಅವ್ರದ್ದು 4ನೇ ನಂಬರ್ ಇದೆ. 4ನೇ ನಂಬರ್ನ ಕ್ರಮ ಸಂಖ್ಯೆ. ಎರಡೂ ಅಭ್ಯರ್ಥಿಗಳನ್ನ, ಅದರಲ್ಲೂ ಮುಳುಬಾಗಿಲಲ್ಲಿ ಕನಿಷ್ಠ 40-45 ಸಾವಿರಕ್ಕೂ ಹೆಚ್ಚಿನ ಬಹುಮತವನ್ನ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಯಾಕೆ ಮಾಡ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಬೇರೆ ಒಂದು ನನ್ನ ಸ್ನೇಹಿತ ಸವಾಲು ಹಾಕ್ಬಿಟ್ಟು ಅವನಿಗ ನಿಮ್ಮಲ್ಲಿ ಮನವಿ ಮಾಡಿದ್ದೇನೆ. ಅವನೇನು ಹೇಳಿದ, ಈಗ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗಿಂತ ನಾನು ಹೆಚ್ಚಿನ ಬಹುಮತವನ್ನು ಕೊಡಿಸ್ತಾ ಇದ್ದರೆ ಅಣ್ಣ, ನಾನು ನಿಮ್ಮ ಮನೆ ಮೆಟ್ಲಕ್ಕಲ್ಲ ಅಂತಕ್ಕಂಥ ಪದ ಬಳಸ್ಬಿಟ್ಟಿದ್ದಾರೆ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ನನಗೆ ಅವನು ಬೇಕು, ನನಗೆ ಯುವಕರ ಶಕ್ತಿ ನನಗೆ ಬೇಕಾಗಿದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅವನು ಏನು ನಿಮ್ಮನ್ನ ನಂಬಿ ಮುಳುಬಾಗಿಲಿನ ಜನತೆಯನ್ನ, ಮುಳುಬಾಗಿಲಿನ ನಮ್ಮ ಕಾರ್ಯಕರ್ತರನ್ನ, ನಮ್ಮ ಮುಖಂಡಗಳನ್ನ ನಂಬಿ ಅತ್ಯಂತ ಆತ್ಮವಿಶ್ವಾಸದಲ್ಲಿ ಎಲ್ಲಾ 8 ವಿಧಾನಸಭಾ ಕ್ಷೇತ್ರಕ್ಕಿಂತ ನಾನು ಹೆಚ್ಚಿನ ಲೀಡನ್ನ ತಂದು ಕೊಡ್ತೀನಿ, ಇಲ್ಲಿ ನಿಮ್ಮ ಮನೆ ಬಾಗಿಲತ್ತಲ್ಲ ಅಂತಕ್ಕಂಥ ಪದ ಏನಿದೆ ನಿಮ್ಮ ಕೈಲಿದೆ ಜವಾಬ್ದಾರಿ. ದಯವಿಟ್ಟು ಉಳಿಸ್ಕೊಡಿ ಅಂತೇಳಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡಿ ಎಲ್ಲರ ಮುಖಂಡರಿಗೆ ಹೇಳ್ತೀನಿ. ನಿಮ್ಮೆಲ್ಲರ ಒಂದು ಶ್ರಮ, ನಿಮ್ಮ ಆಶೀರ್ವಾದ ನಮ್ಮ ಅಭಿವೃದ್ಧಿ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನ ನಾನು ಮನವಿ ಮಾಡಿ, ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಒಂದು ನಿಮಗೆ ಮಾತು ಕೊಡ್ತೇನೆ, ಮುಂದಿನ 5 ವರ್ಷದಲ್ಲಿ ಎಲ್ಲಾ ರೀತಿಯ ನೀರಾವರಿಯ ಸೌಲಭ್ಯಗಳನ್ನು ತಂದು ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನನ್ನ ಮೇಲೆ ವಿಶ್ವಾಸ ಇಡಿ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು.